ಬರ್ತಿದ್ದಾರೆ ಆದರ್ಶ್ ಬಾವ. ಇಲ್ಲಿ ಕಳ್ಳತನ ಆದ್ರೆ ಇಲ್ಲ ತಲೆ ತಿರುಗಿ ಬಿದ್ದು ಬಿಡ್ತೇನೆ. ನಾನು ವಾಟಾಳ್ ನಾಗರಾಜ್ ಅವ್ರ ತಂಗಿ ತರ ಕಾಣ್ತಿದ್ದೇನಾ? ಇಲ್ಲ ಅಲ್ಲ. ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ಫೈನಲಿ. ಲೆಟ್ಸ್ ಗೋ. ನಾನು ನಿಮ್ಮ ಕೋಸ್ಟಲ್ ಹುಡುಗಿ ಆಶ್ರಿತಾ ಆಚಾರ್ಯ. ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಇವತ್ತು ಬ್ಯಾಂಗ್ಳೂರಲ್ಲಿದ್ದೇನೆ. ನಾನು ನಿನ್ನೆನೇ ಬ್ಯಾಂಗ್ಳೂರಿಗೆ ಬಂದೆ, ಇವತ್ತು ಸಹ ಬ್ಯಾಂಗ್ಳೂರಲ್ಲಿದ್ದೇನೆ. ಸೊ ಇವಾಗ ನಾವು ಬ್ಯಾಂಗ್ಳೂರಲ್ಲೇ ಸ್ವಲ್ಪ ರೋಮಿಂಗ್ ಅರೌಂಡ್ ಮಾಡ್ತೇವೆ. ಅಂದರೆ ಟೆಂಪಲ್, ಝೂಡಿಯೋ, ಶಾಪಿಂಗ್, ಹಾಗೆ ನಮ್ಮದು ಫ್ರೆಂಡ್ ಮನೆಯಲ್ಲಿ ಊಟ ಉಂಟು. ಸೊ ನಾನು ಅಂದ್ಕೊಂಡೆ ಅದರದ್ದೇ ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಹೇಳಿ. ಸೊ ಐ ವಿಲ್ ಟೇಕ್ ಯು ಥ್ರೂ ಔಟ್ ಮೈ ಡೇ. ಕಮ್ ಗೈಸ್, ಲೆಟ್ಸ್ ಗೋ. ಓಕೆ, ನಂದು ಬ್ಲಾಗಲ್ಲಿ ಬರ್ತಿದ್ದಾರೆ ಆದರ್ಶ್ ಬಾವ, ಅಕ್ಕಂದು ಗಂಡ. ಸೊ ಆದರ್ಶ್ ಬಾವ, ಹೇಗೆ ಅನಿಸ್ತಾ ಉಂಟು ಯಾವ್ದ್ರ ಬಗ್ಗೆ ಬ್ಲಾಗಲ್ಲಿ ಬರ್ತಿರೋ ಬಗ್ಗೆ? ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಸೊ ಹೋಗ್ತಾ ಇದ್ದೇವೆ ಈಗ ಆಟೋದಲ್ಲಿ ನಾವು ದೇವಸ್ಥಾನಕ್ಕೆ. ಅಕ್ಕ, ನಾನು, ಅಣ್ಣ, ವಚನ್ ಮತ್ತೆ ಆದರ್ಶ್ ಬಾವ ಸ್ಕೂಟಿಯಲ್ಲಿ ಬರ್ತಾರೆ. ದೇವಸ್ಥಾನಕ್ಕೆ ಬಂದೆ. ನಾನು ದೇವಸ್ಥಾನಕ್ಕೆ ಬರ್ತಾ ಬರ್ಕಿಂಗ್ ಸ್ಟಾಕನ್ನು ಹಾಕೊಂಡ್ಬಂದಿದ್ದೇನೆ. ಚಂದ ಕಾಣ್ತಿದೆ ಔಟ್ಫಿಟ್, ಪಿಂಕ್ ಅಂತೇಳಿ. ಇಲ್ಲಿ ಕಳ್ಳತನ ಆದರೆ ಇಲ್ಲ ತಲೆ ತಿರುಗಿ ಬಿದ್ದು ಬಿಡ್ತೇನೆ. ಸೊ ಒಂದು ಚಪ್ಪಲಿ ಒಂದು ಕಡೆ, ಇನ್ನೊಂದು ಚಪ್ಪಲಿ ಇನ್ನೊಂದು ಕಡೆ ಇಟ್ಟಿದ್ದೇನೆ. ನೋಡುವ. ಎಂತ ತಿಂದಿರಲಿಲ್ಲ. ಸೊ ಇಲ್ಲೇ ಅವ್ರು ಪ್ರಸಾದ ಕೊಟ್ಟರು, ಒಳ್ಳೆ ಇತ್ತು, ಯಮ್ಮಿ ಇತ್ತು. ಇವಾಗ ಒಂದು ಚಪ್ಪಲ್ ಉಂಟ ನೋಡುವ ಫಸ್ಟಿಗೆ. ಎಸ್, ಚಪ್ಪಲ್ ಉಂಟು. ಚಪ್ಪಲ್ ನಂಬರ್ 1, ಚಪ್ಪಲ್ ನಂಬರ್ 2. ಫೈನಲಿ ಗೈಸ್, ಫೈನಲಿ ಹಾಕೊಳ್ಳುವ. ನಾನು, ಅಕ್ಕ ಮತ್ತು ಬಾವ ಶಾಪಿಂಗ್ ಮಾಡಲಿಕ್ಕೋಸ್ಕರ ಝೂಡಿಯೋಗೆ ಹೋದ್ವಿ. ವಚನ್ ಮತ್ತು ಅಣ್ಣ ದೇವಸ್ಥಾನದಿಂದ ಡೈರೆಕ್ಟಾಗಿ ನಿಶ್ಮಿತನ ಮನೆಗೆ ಹೋದರು. ಅಂತೂ ಇತ್ತು ಕಷ್ಟಪಟ್ಟು ಝೂಡಿಯೋಗೆ ಹೇಗೋ ಟ್ರಿಪ್ಸ್ ಎಲ್ಲ ಹಾಕಿ ರಾಂಗ್ ಸೈಡಲ್ಲಿ ಹೋಗಿ ಬಂದ್ವಿ. ನಾನು ಹುಡುಕ್ತಾ ಇದ್ದಂತಹ ಬ್ಯಾಂಗಲಿಗೋಸ್ಕರ ನಾನು ಝೂಡಿಯೋಗೆ ಬಂದದ್ದು, ಅದೇ ಇಲ್ಲ. ಈ ಸ್ಟೋರಲ್ಲಿ ಇಲ್ಲ ಅಂತೆ, ಪ್ರೀವಿಯಸ್ ಸ್ಟೋರಲ್ಲಿ ನಾನು ನಿನ್ನೆ ಹೋದ ಸ್ಟೋರಲ್ಲಿ ಇತ್ತು. ಸೊ ಎಂತ ಮಾಡೋದು ಗೊತ್ತಿಲ್ಲ. ಟೈಮ್ ಇದ್ದರೆ ಪುನಃ ಹೋಗಿ ತಗೊಳ್ಳಿಕ್ಕೆ ಎಲ್ಲ ಉಲ್ಟಾಗ್ತದೆ. ನನಗೆ ಬೇಕಿತ್ತು ತುಂಬ, ನಿನ್ನೆ ತಗೊಳ್ಬೇಕಿತ್ತು. ನಿನ್ನೆ ಒಂದು ಬೇಡ ಸೇವಿಂಗ್ಸ್ ಮಾಡಬೇಕು, ಇದೆಲ್ಲ ಎಂತ ನೋ ನೀಡ್ ಅಂತೇಳಿ ಅಂದ್ಕೊಂಡೆ. ಇವಾಗ ಅನಿಸ್ಕೊಂಡು ನಿನ್ನೆ ತಗೊಳ್ಬೇಕಿತ್ತು ಅಂತೇಳಿ. ನೋಡುವ ಎಂತಾಗ್ತದೆ ಅಂತ ಹೇಳಿ. ಬ್ಯಾಂಗಲ್ ಇಲ್ಲದ ಕಾರಣದಿಂದಾಗಿ ನಾನೇನು ಶಾಪಿಂಗ್ ಮಾಡಲಿಲ್ಲ. ಆದರೆ ಆದರ್ಶ್ ಬಾವ ಶೂವನ್ನೆಲ್ಲ ಶಾಪಿಂಗ್ ಮಾಡಿದರು. ಶಾಪಿಂಗ್ ಮುಗಿಸಿ ನಾವು ಸ್ಕೂಟಿಯಲ್ಲಿ ಟ್ರಿಪ್ಸ್ ಹಾಕ್ಕೊಂಡು ನಿಶ್ಮಿತನ ಮನೆಗೆ ಬಂದು ರೀಚ್ ಆದ್ವಿ. ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ. ಆದರ್ಶ್ ಬಾಬಾ ಅಲ್ಲಿ ಉಂಟಲ್ಲ ಕೋಸ್ಟಲ್ ಹುಡುಗಿ ಚಾನಲ್. ಅಕ್ಕ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ಲು, ತಪ್ಪು ಹೇಳಿದ್ಲು ಅವಳು. ಇವಳಿಗೆ ಗೊತ್ತುಂಟು ತಪ್ಪು ಹೇಳಿದಂತ, ಆದ್ರೆ ಅವಳು ನನಗೆ ಸಪೋರ್ಟ್ ಮಾಡೋದಿಲ್ಲ. ಯಾರು ನನ್ನ ಸಪೋರ್ಟ್ ಅಲ್ಲಿ ಇದ್ದೀರಿ? ಎಸ್, ಅಣ್ಣ ರಾಮಕಾಕ. ಎಸ್, ಸೀಸಿನ್ ಆದರ್ಶ್ ನಮ್ಮದು ಅವು ಹುಟ್ಟಿದಾಗ ನಮ್ಮ ಸೈಡ್. ಅಲ್ಲಲ್ಲ, ಇದು ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಊನು ನಂಗೆ ಬೇಡ ಮಾರೆ. ಎಲ್ಲ ಫುಲ್ ಉಂಟು ಬೇಕಿದ್ರೆ. ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಷ್ಟೊಳಗಡೆ ಎಂತ ಯಾರು ಹೇಳ್ತೀರಿ? ನಾನು ಹೇಳ್ಬೇಕಾ? ಅವಳಿಗೆ ಡೌಟ್ ಬಂತು. ನಾವೆಲ್ಲ ಸೇರಿಕೊಂಡು ಒಂದು ಪ್ಯಾಕ್ಟನ್ನು ಮಾಡಿದ್ವಿ. ಲೈಫಲ್ಲಿ ಏನೇ ಆದರೂ ಎಲ್ಲೇ ಹೋದರೂ ಈ ಪ್ಯಾಕ್ಟನ್ನು ಫಾಲೋ ಮಾಡಬೇಕು ಅಂತ ಹೇಳೋ ನಿರ್ಧಾರವನ್ನು ಕೂಡ ಮಾಡಿದ್ವಿ. ಏನು ಪ್ಯಾಕ್ಟ ಅಂತ ನಾನು ಈಗಲೇ ರಿವೀಲ್ ಮಾಡೋದಿಲ್ಲ, ಮೇ ಬಿ ಮುಂಬರುವ ದಿನದಲ್ಲಿ ನಿಮಗೆ ಗೊತ್ತಾಗ್ತದೆ. ಗೈಸ್, ಅಪ್ಡೇಟ್. ನಿಶ್ಮಿತ ನನಗಿದು ಹಿಡ್ಕೊಂಡು ಹೋಗಲಿಕ್ಕೆ ಕೊಟ್ಟಳು. ನೀನೇ ಹಿಡ್ಕೊಂಡು ಹೋಗು, ಅವಳು ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ಲು. ಸೊ ಯಾ, ಐ ಗಾಟ್ ದಿಸ್.
ಮತ್ತು ಈಗ ನಾನು ಸ್ಟುಡಿಯೋಗೆ ಬಂದೆ ಫೈನಲಿ. ಅಂದರೆ ಇದು ಆನ್ ದ ವೇ ಹೋಗ್ಲಿಕ್ಕಿತ್ತು, ಇವರಿಗೆ ಅಲ್ಲಿ ಸ್ವಲ್ಪ ತೊಗೊಳ್ಳಿಕ್ಕಿತ್ತು ಅಣ್ಣ ಮತ್ತು ವಚನಿಗೆ. ಅದಕ್ಕೆ ನಾನು ಬಂದೆ, ಇಲ್ಲೇ ಮೇಲೆ ಅಲ್ಲ ಅಂತ ಹೇಳಿ ಇಲ್ಲಿ ಬಳೆ ತಗೊಳ್ಳುವ. ಎಸ್, ತುಂಬ ಖುಷಿ ಆಗ್ತಾ ಉಂಟು. ಫೈನಲಿ ಐ ಆಮ್ ಸೊ ಹ್ಯಾಪಿ ಗೈಸ್. ಆ ಚಪ್ಪಲನ್ನು ನಾನು ಇನ್ನೊಂದು ಜೋಡಿಯಲ್ಲಿ ತೊಗೊಂಡಿದ್ದೇನೆ. ನನಗೆ ಎಂತ ಹೇಳೋದು ಗೊತ್ತಾಗ್ತಿಲ್ಲ, ಇಷ್ಟು ಯಾಕೆ ಶಾಪಿಂಗ್ ಮಾಡ್ತಾರೆ ನಂಗೆ ಗೊತ್ತಾಗ್ತಿಲ್ಲ. ನೀವು ತೋರಿಸ್ತೀನಿ ಯಾವ ಬ್ಯಾಂಗಲ್ ಅಂತ ಹೇಳಿ. ಎಸ್, ದಿಸ್ ಇಸ್ ದ ಬ್ಯಾಂಗಲ್ ಐ ರಿಯಲಿ ನೀಡೆಡ್. ಇದೊಂದು ಇನ್ನೊಂದು ಬೇಕಿತ್ತು, ಒಂದೇ ಕಾಣ್ತಾ ಉಂಟು, ನೋಡುವ ಇನ್ನೊಂದು ಇಲ್ಲಿ ಉಂಟಾ ಅಂತೇಳಿ. ಗೈಸ್, ನಾನು ಇದು 2 ಬಳೆಗಳನ್ನ ತೊಗೊಂಡೆ ಫೈನಲಿ, ಸೇಮ್ 2 ಬಳೆಗಳು. ನಾನು ಮಾಟಣ್ಣ ಅಂಕಲೇಶ್ ಅವ್ರ ತಂಗಿ ಥರ ಕಾಣ್ತಿದ್ದೇನಾ? ಇಲ್ಲ ಅಲ್ಲ, ಸ್ವಲ್ಪ ಕಾಣ್ತಿರ್ಬೋದು, ಇಟ್ಸ್ ಫೈನ್. ಸೊ ನಾನೆಂತ ಅಂದ್ಕೊಂಡೆ ಅಂತ ಹೇಳಿದರೆ, ನಮ್ಗೆ ಎಂಥಾದ್ರು ಥಿಂಗ್ಸ್ ಬೇಕಿದ್ದರೆ ನಾವು ಯೂನಿವರ್ಸಿಗೆ ಜಸ್ಟ್ ಹೇಳಬೇಕು ಐ ವಾಂಟ್ ದಿಸ್ ಅಂತೇಳಿ. ಯೂನಿವರ್ಸ್ ವಿಲ್ ಆಲ್ವೇಸ್ ಫೈಂಡ್ ದ ವೇ ಟು ಮೇಕ್ ಇಟ್ ರೀಚ್ ಟು ಯು. ಸೊ ಇವತ್ತು ಅದೇ ಥರ ಆಯಿತು. ನನಗೆ ಇದು ಬಳೆ ಬೇಕು, ನಾನು ಬೆಳಿಗ್ಗೆ ಅಂದ್ಕೊಂಡೆ ಇನ್ನೊಂದು ವಿಡಿಯೋಗೆ ಹೋದೆ, ಅಲ್ಲಿ ಸಿಗಲಿಲ್ಲ. ಸೊ ನಾನು ಆಸೆ ಬಿಟ್ಟಿದ್ದೆ, ಇನ್ನು ಆಗೋದಿಲ್ಲ, ಬಿಕಾಸ್ ಸಂಜೆ ಬರೋದೆಲ್ಲ ಉಲ್ಟಾ ದಾರಿ, ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅಣ್ಣನವರಿಗೆ ಸಹ ಇಲ್ಲೇ ಬರಲಿಕ್ಕಿತ್ತು ಶಾಪಿಂಗ್ ಮಾಡಲಿಕ್ಕೆ ಕೆಳಗಡೆ ಸ್ಟಾರಲ್ಲಿ. ಸೊ ನನಗೆ ಸಹ ಬರಲಿಕ್ಕಾಯಿತು. ಸೊ ಗೈಸ್, ಐ ಫೈನಲಿ ಗಾಟ್ ದಿಸ್. ವಚನ್, ಹೌ ಎಕ್ಸೈಟೆಡ್ ಆರ್ ಯು? ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಈಗ ಹೋಗಿ ನಂದು ಎಲ್ಲರದ್ದು ಬೋರ್ಡಿಂಗ್ ಪಾಸ್ ಬಂದಿದೆ, ಬೋರ್ಡಿಂಗ್ ಪಾಸೇ ಬರಲಿಲ್ಲ, ನಮ್ದು ಬರಲಿಲ್ಲ ಅಂತ. ನಥಿಂಗ್, ನಾಟ್ ಅ ಬಿಗ್ ಡೀಲ್. ಅಲ್ಲಿ ಹೋಗಿ ತಗೊಳ್ಬೇಕು. ಸೊ ಅದಾದ್ಮೇಲೆ ಐ ಆಮ್ ಎಕ್ಸೈಟೆಡ್. ಅಣ್ಣ, ಹೌ ಎಕ್ಸೈಟೆಡ್ ಆರ್ ಯು? Next level. First family trip, let's go. ಅಕ್ಕ, ಹೌ ಎಕ್ಸೈಟೆಡ್ ಆರ್ ಯು? ಎಂತ ಹೌ ಎಕ್ಸೈಟೆಡ್ ಆರ್ ಯು ಅಕ್ಕ? ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್, ಬಟ್ ಕಣ್ಣಲ್ಲಿ ಕಾಣ್ತಿಲ್ಲ ಮಾತ್ರ. ಕಣ್ಣಲ್ಲಿ ಕಾಣ್ತಿಲ್ಲ, ಬಿಕಾಸ್ ಸ್ವಲ್ಪ ಸ್ಟ್ರೆಸ್ ಆಗಿದೆ. ಸೊ ಆಫ್ಟರ್ ಐ ಪಾಸ್ ಇಮಿಗ್ರೇಷನ್ ದೆನ್ ಐ ವಿಲ್ ಬಿ ರಿಯಲಿ ಹ್ಯಾಪಿ. ಟಿಲ್ ದೆನ್ ನೋಡಿ, ಎಲ್ಲ ಐಟಮ್ಸ್ ನಾವು ಹಿಡ್ಕೊಂಡು ಹೋಗ್ತಿದೆ, ಸೊ ದಟ್ ಅಲ್ಲಿ ನಮಗೆ ಎಂತ ಸಹ ಇದಾಗಬಾರ್ದು ಅಂತೇಳಿ ಫುಲ್ ಬ್ಯಾಗ್ ಇಡೀ ಐಟಮ್ಸ್ಗಳೇ ಉಂಟು. ನಾನು ಸಹ ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಸೊ ಎಲ್ಲಿ ಹೋಗ್ತಿದ್ದೇವೆ ಅನ್ನೋ ನಿಮ್ಮ ಮನಸ್ಸಲ್ಲಿ ಎಷ್ಟು ಕ್ವಶನ್ ಇದ್ದರೆ, it will be some place which we wanted to go for a very very long time. ಇಂಟರ್ನ್ಯಾಷನಲ್ ಟ್ರಿಪ್ ಅಷ್ಟು ಹೇಳ್ಬೋದು, ಬೇರೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಸೊ ಅದು ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತೇಳಿ ನೀವು ನೆಕ್ಸ್ಟ್ ವ್ಲಾಗಲ್ಲೇ ನೋಡಬೇಕು. ಐ ವಾಂಟ್ ರಿವೀಲ್ ಇನ್ ದಿಸ್ ವ್ಲಾಗ್. ಯಾ ಗೈಸ್, ಐ ಆಮ್ ಸೋ ಎಕ್ಸೈಟೆಡ್. ವಚನದ 2 ಬ್ಯಾಗ್, ಆಶಿದ 2 ಬ್ಯಾಗ್, 2 ಬ್ಯಾಗ್ ಸೇರಿಸಿ 15. ವಚನದ 2 ಸೇರಿಸಿ 15. ಚಿನ್ನ ತುಲ ಬಗ ನಮಿಂಚ. ಆದರ್ಶದ 1 ಬ್ಯಾಗ್ 15. ಮಾತಾಡೋದಿಲ್ಲ ಬ್ಲಾಗಲ್ಲಿ, ಬರೀ ಕಣ್ಣು ಪಿಟಿ ಮಾಡ್ತಿದ್ದಾರೆ. ಚೆಕ್ ಇನ್ ಲಗೇಜ್ ಇದು ವೆಯ್ಟ್ 15 kgs ಇರಬೇಕು. ನಮ್ಮ ಭಾವ ಒಂದು 14.92 ಅಲ್ಲಿ ಬಂದಿತ್ತು. ಅವ್ರ ಎಕ್ಸ್ಪೆಕ್ಟೇಷನ್ ಇದ್ದದ್ದು 30 kg ಅಂತ. 30 kg ಅಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೆ. ಆಲ್ ಸೆಟ್ ಫಾರ್ ಏರ್ಪೋರ್ಟ್. ದಿಸ್ ಇಸ್ ಮೈ ಏರ್ಪೋರ್ಟ್ ಲುಕ್. ಇಲ್ಲಿ ತೋರಿಸ್ತೇನೆ. ಹಲೋ. ಸೊ ಇದು ಝೂಡಿಯೋದ ಕಾರ್ಡ್ ಸೆಟ್, ತುಂಬ ಕಂಫರ್ಟೇಬಲ್ ಆಗಿ ಕಾಟನ್ ಮೆಟೀರಿಯಲ್ ಇರೋದ್ರಿಂದ ಇದನ್ನು ನಾನು ಚೂಸ್ ಮಾಡಿದ್ದೇನೆ. ಐ ಆಮ್ ವೇರಿಂಗ್ ದಿ ಸನ್ ಗ್ಲಾಸಸ್, ಜಸ್ಟ್ ಇವಾಗ ಟ್ರಾವೆಲ್ ಮಾಡಲಿಕ್ಕೆ ಬೇಕು ಅಂತ ಹೇಳಿ. ಯಾ ಗೈಸ್, ನಾನು ತುಂಬ ಮಿನಿಮಲ್ ಇಟ್ಟಿದ್ದೇನೆ ಅಂತ ಜಾಸ್ತಿ ಮಾಡಲಿಲ್ಲ. ನಂಬರ್ ಎಲ್ಲ ಬರಿಬೇಡ, ನಂಬರ್ ಎಲ್ಲ ಬೇಡ. ಅದೆಂತ ಬರೆಯೋದು? ಉಡುಪಿ ಅಂತ ಬರೆಯೋದು ಬೇಡವಾ? ಆಶೆ ಅಂತ ಬರೆಯೋದು. ನನ್ನದ್ರಲ್ಲಿ ಕಾಣುತ್ತಲ್ಲ, ಇದು ಶ್ರುತಿ ಅಂತ ಬರೆಯೋದು. ನಾವೆಲ್ಲೇ ಹೋದರೂ ಏನೇ ಮಾಡಿದರೂ ದೇವರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಏರ್ಪೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ದೇವರದ್ದು ಬ್ಲೆಸ್ಸಿಂಗ್ ತಗೊಂಡು ಹೊರಟ್ವಿ. ನಮ್ಮದಲ್ಲಿ ಬಂದಾಗಿದೆ. ಎಲ್ಲಿ ಬಂದಾಗಿದ್ದಾನೆ? ಅಲ್ಲಿ ಹ್ಯಾಂಡಲ್ ಇದೆ. ನನ್ನ ಸಸ್ಯ ಹ್ಯಾಂಡಲ್ ಇದೆ. ಲೆಟ್ಸ್ ಗೋ. ಹೊರಡುವ. ನನ್ನದಿದು ಜಾಕೆಟ್. ಗೈಸ್, ನಾವು ರೀಚ್ ಆದ್ವಿ ಏರ್ಪೋರ್ಟಿಗೆ. ಇದು ಒಂಥರ ಡ್ರೀಮ್ ಥರ ಉಂಟು. ಹಾಂ, ನೀವು ಬನ್ನಿ ಆದಷ್ಟು ಹೇಗೆ ಉಂಟು. ನೀವು ಬಂದಿದ್ದೀರಲ್ಲ ಇಲ್ಲಿಗೆ ಮೊದಲಿಗೆ, ಎಂತ ಫುಲ್ ನೆಕ್ಸ್ಟ್ ಲೆವೆಲ್ ಉಂಟಲ್ಲ. ಬ್ಯಾಂಗ್ಳೂರ್ ಅಂತ ಗೊತ್ತೇ ಆಗೋದಿಲ್ಲ, ಒಂಥರ ದುಬೈ ಥರ ಫೀಲ್ ಬರ್ತಾ ಉಂಟು ನಮಗೆ. ಬೇರೆ ಕ್ಯಾಬಲ್ಲಿ ಬಂದರು, ಸೊ ನಾವು ಈ ಕ್ಯಾಬಲ್ಲಿ ಬಂದ್ವಿ. ನನಗೆ ತೋರಿಸ್ತೇನೆ, ಒಂಥರ ಡ್ರೀಮ್ ಥರ ಉಂಟು. ನೆಕ್ಸ್ಟ್ ಲೆವೆಲ್.
ಅಲ್ಲ ಇದನ್ನು ಉಲ್ಟಾ ಇತ್ತು ಮಲಗಿತ್ತು ಅದನ್ನು ಫ್ಲೈಟ್ ಇದ್ದದ್ದು 11:35ಗೆ, ಬಟ್ ಹಾಫ್ ಆನ್ ಅವರ್ ಡಿಲೇ ಆಗಿದೆ. ಸೊ ಇವಾಗ ಇದೆ ಫ್ಲೈಟ್ 12:10ಗೆ. ಗೈಸ್ ಇವಾಗ ದೊಡ್ಡ ಪ್ರಾಬ್ಲಮ್ ಅಂತ ಸಾಕಿಲ್ಲ. ಇವಾಗ ನಿಮ್ಗೆ ಗೊತ್ತಿದ್ದಾಗೆ ಆನ್ ಗೋಯಿಂಗ್ ಬೇರೆ ಬೇರೆ ಕಡೆಯಲ್ಲಿ ಬಾಂಬ್ ಹಾಕೋದು ಅದೆಲ್ಲ ಆಗ್ತಾ ಉಂಟಲ್ಲ. ಸೊ ಅದಕ್ಕೀಗ ಭಯ ಆಗ್ತಾ ಉಂಟು, ನಮ್ಮದು ಫ್ಲೈಟ್ ಇದು ಮಾಡ್ತಾರಾ, ಕ್ಯಾನ್ಸಲ್ ಮಾಡ್ತಾರಾ ಅಂತೇಳಿ. ಎಲ್ಲ ಕೊರಗಜ್ಜ ದೇವ್ರ ಮೇಲೆ ಭಾರ ಹಾಕಿದ್ದೇವೆ, ಗಣಿ ಕಾಳಿಕಾಂಬೆ ಎಲ್ಲರೂ ಸಹ ಸೇಫಾಗಿ ಹೋಗಿ ನಮ್ಮದು ಆನ್ ಟೈಮ್ ಬರುವಾಗೆ ಆಗಲಿ. ನಾರ್ಮಲ್ ಬರ್ಗರಿಗೆ 460 rupees ಯಾರು ಕೊಡ್ತಾರೆ? ಇಟ್ಸ್ ಏರ್ಪೋರ್ಟ್. ಯಾ ಡೆಫಿನೆಟ್ಲಿ. ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ಫೈನಲಿ. ಇಮಿಗ್ರೇಷನ್ಸ್ ಆಯಿತು, ಬೋರ್ಡಿಂಗ್ ಪಾಸ್ ಆಯಿತು, ಸೆಕ್ಯೂರಿಟಿ ಚೆಕ್ಸ್ ಆಯಿತು. ಸೊ ಎವ್ರಿಥಿಂಗ್ ಇಸ್ ಕಂಪ್ಲೀಟೆಡ್. ಆ್ಯಕ್ಚುಲಿ ಇದರಲ್ಲಿ ಒಂದರ ಮಧ್ಯ ಎಂತ ಆಯಿತು ಅಂತ ಹೇಳಿದರೆ, ವಚನ್ ಇದ್ದು ನಾವು ಆನ್ಲೈನಲ್ಲಿ ವೆಬ್ ಚೆಕ್ ಇನ್ ಮಾಡಬೇಕಾದ್ರೆ ಅವನದು ಎಕ್ಸ್ಕ್ಲಮೇಟರಿ ಮಾರ್ಕಲ್ಲಿ ಬರ್ತಿದ್ದು. ನಂದು, ಅಕ್ಕಂದು, ಅಣ್ಣಂದು, ಆದರ್ಶ್ ಪವಂದು ಎಲ್ಲರದ್ದು ಸಹ ಗ್ರೀನ್ ಚೆಕ್ಡ್ ಇನ್ ಅಂತ ಬಂತು. ನೋಡ್ಬೇಕಾದ್ರೆ ಇಲ್ಲಿ ನಮ್ಗೆ ಅದೇ ಹೆದರಿಕೆ ಇತ್ತು. ಇಲ್ಲಿ ಬಂದು ಚೆಕ್ ಮಾಡ್ಬೇಕಾದ್ರೆ ಅವ್ರು ಹೇಳಿದರು ವಚನ್ ಇದು ಪೇಯ್ಡ್ ಸೀಟ್ ಇತ್ತು ಅಂತ ಹೇಳಿ. ಬಟ್ ನಾವು ಬುಕ್ ಮಾಡ್ಬೇಕಾದ್ರೆ ಪೇಯ್ಡ್ ಸೀಟ್ ಇರಲಿಲ್ಲ, ಅದಕ್ಕೆ ಭಯ ಆಯಿತು. ಬಟ್ ಅವ್ರು ಹೇಳಿದರು ನಿಮಗೆ ನಾರ್ಮಲ್ ಸೀಟ್ ಬೇಕಾದ್ರೆ ಕೊಡ್ತೇವೆ ಅಂತ ಹೇಳಿ. ಸೊ ನಾರ್ಮಲ್ ಸೀಟಿಗೆ ಕೊಟ್ಟರು. ಸೊ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ನಾವು ದೇವರಿದ್ದಾರೆ, ದೇವರು ಕಾಪಾಡಿದ್ರು ಅನ್ನಿಸ್ತದೆ. ಸೊ ನಮ್ಮ ಫ್ಲೈಟ್ ಅರ್ಧ ಗಂಟೆ ಡಿಲೇ ಆಗಿದೆ, ಬಟ್ ಫೈನ್, ಪರವಾಗಿಲ್ಲ. ನಾವು ಹೋಗಿ ಸೇಫಾಗಿ ರೀಚ್ ಆದರೆ ಸಾಕು. ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಹೇಳಬೇಕನ್ನೋ ತುಂಬ ಆಸೆ ಆಗ್ತಾ ಉಂಟು, ಬಟ್ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ನೆಕ್ಸ್ಟ್ ವಾರದ ವೀಡಿಯೋದಲ್ಲಿ ಹೇಳ್ತೇನೆ ನಾನು. ಅಲ್ಲಿ ತನಕ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಕೌಶಲ್ ಹುಡುಗಿಯನ್ನು. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.